ಪ್ರೇಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಈ ಜೀವದ ರೊಟ್ಟಿಯ ಕಾರ್ಯಕ್ರಮದಲ್ಲಿ ಈ ಧ್ಯಾನದ ದಿನಗಳಲ್ಲಿ ನಾವು ಕೂಡಿಕೊಂಡಿದ್ದೇವೆ. ಅದರಿಂದ ಧ್ಯಾನಕ್ಕೆಂದು ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಪ್ರಕಟಣೆ 1ನೇ ಅಧ್ಯಾಯ 6ನೇ 5ನೇ ವಚನದಲ್ಲಿ, ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಮ್ಮನ್ನು ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತನ್ನ ರಕ್ತದಿಂದ ನಮ್ಮನ್ನು ಪಾಪಗಳಿಂದ ನಮ್ಮನ್ನು ತೊಳೆದಾತನು ಆತನೇ ಎಂಬುದಾಗಿ. ಅದರಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶ ನಮ್ಮನ್ನು ಪಾಪಗಳಿಂದ ಬಿಡಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದರು. ಅದು ಮಾತ್ರ ಅಲ್ಲ, ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು ಎಂಬುದಾಗಿ. ಅದರಿಂದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಆತನು ಜೀವ ಕೊಟ್ಟದ್ದು, ತನ್ನ ರಕ್ತವನ್ನು ಸುರಿಸಿದ್ದು ಅದು ಏನೋ ಬೇಜವಾಬ್ದಾರಿಯಂದೇ ಅಲ್ಲ, ಆತನು ಪ್ರೀತಿಯಿಂದಲೇ ನಮ್ಮ ಪಾಪಗಳಿಂದ ಬಿಡಿಸಲು ತನ್ನ ರಕ್ತವನ್ನು ಸುರಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಕೂಡ ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಹೌದು ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನೀನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಪಾಪಗಳಿಂದ ಕರ್ತನೆ ನೀನು ರಕ್ಷಿಸಿದ್ದೀರಿ ಸ್ವಾಮಿ. ಈ ದಿನದಲ್ಲಿ ಕೂಡ ಕರ್ತನೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ಮಕ್ಕಳಿಗೆ ಕರ್ತನೆ ಅವರ ಪಾಪಗಳಿಂದ ನೀನು ಬಿಡಿಸಿ ಅವರಿಗೆ ಕರ್ತನೆ ಸುಖ ಶಾಂತಿ ಸಮಾಧಾನವನ್ನು ಕೊಡುವಂಥ ದೇವರಾಗಿದ್ದೆ. ಈ ದಿನ ಈ ಮಕ್ಕಳನ್ನು ಆಶೀರ್ವದಿಸು. ಇವರ ಧ್ಯಾನದ ಸಮಯಗಳು ನಿನಗೆ ಮೆಚ್ಚುಗೆಯಾಗಿರಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.